सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरि नारायणी नमोऽस्तुते नारायणी नमोऽस्तुते सृष्टिस्थितिविनाशानां शक्तिभूते सनातनी गुणाश्रये गुणमये नारायणी नमोऽस्तुते नारायणी नमोऽस्तुते। ಏನ ಬಂಗಾರಿ ಒಂದೇ ಚಪ್ಪಲಿ ಹಾಕೊಂಡಿದ್ಯಾ? ನಾನು ಇನ್ನೊಂದು ಚಪ್ಪಲಿ ಕಳೆದೋಗಿದೆ. ಚೆನ್ನಾಗಿ ಹೇಳ್ದೆ ಕಣ ಬಂಗಾರಿ. ಚಪ್ಪಲಿ ಕಾಯೋ ನೀನೇ ಚಪ್ಪಲಿ ಕಳ್ಕೊಂಡಿದೀಯಾ ಅಂದ್ರೆ ಇನ್ನು ನಾವು ನಿನ್ನನ್ನು ನಮ್ಮ ಹೆಂಗಯ್ಯ ಚಪ್ಪಲಿ ಬಿಡೋದು? ನಾನು ಚಪ್ಪಲಿ ಕಳ್ಕೊಂಡಿದ್ದೀನಿ, ಯಾರು ಎತ್ಕೊಂಡು ಹೋಗಿಲ್ಲ. ನೀವು ನನ್ನನ್ನು ನಂಬಿ ಹೇಗಪ್ಪ ಚಪ್ಪಲಿ ಬಿಡೋದು ಅಂತ ಇನ್ನೆಲ್ಲೋ ಬಿಟ್ಟರೆ ಮತ್ತಾರು ಎತ್ಕೊಂಡು ಹೋಗ್ತಾರೆ ಅಷ್ಟೇ ನಿಮ್ಮ ಚಪ್ಪಲಿನ. ಒಂಟಿ ಚಪ್ಪಲಿ ಇರೋ ಬದಲು ಯಾವುದಾದ್ರೂ ಮದುವೆ ಮನೆ ಮುಂದೆ ಹೋದರೆ ಒಳ್ಳೆ ಚಪ್ಪಲಿ ಇರ್ತವೆ, ಮೆಟ್ಕೊ ಬರುತ್ತಾನೆ. ಹಾಗೆಲ್ಲ ಮಾಡೋದು ತಪ್ಪು. ನಾನು ಒಂಟಿ ಚಪ್ಪಲಿದ್ರೂ ಪರವಾಗಿಲ್ಲ, ಹಾಗೆಲ್ಲ ಮಾಡಲ್ಲ. ಒಂದು ಕೆಲಸ ಮಾಡೋ ಬಂಗಾರಿ, ಚಪ್ಪಲಿ ಎಲ್ಲಿ ಕಳ್ಕೊಂಡ್ಯೋ ಅಲ್ಲಿ ಈ ಚಪ್ಪಲಿನೂ ಇಟ್ಬಿಟ್ಟು ಒಂದು ಫಲಕ ಬರೆದು ಹಾಕ್ಬಿಡು. ಇದ್ರ ಜೊತೆ ಚಪ್ಪಲಿ ತಂದು ಕೊಟ್ಟವ್ರಿಗೆ ಬಹುಮಾನ ಅಂತ. ಆಗ ಕದ್ದವನು ತಂದು ಕೊಡ್ತಾನೆ. ಇಲ್ಲ ಇದನ್ನು ಹೊತ್ಕೊಂಡು ಹೋಗ್ತಾರೆ, ಯಾರಿಗಾದ್ರೂ ಒಂದು ಜೊತೆ ಚಪ್ಪಲಿ ಆಗುತ್ತೆ. ಈಗ ಕದ್ದವನಿಗೂ ಇಲ್ಲ ನಿನಗೂ ಇಲ್ಲ ಅನ್ನಂಗಾಗಿದೆ. ಚೆನ್ನಾಗಿ ಹೇಳಿದ್ರಿ. ಚಂಬು ಹೋಯ್ತು ಅಂತ ತಟ್ಟೆ ಕೊಟ್ಟು ಕಣಿ ಕೇಳಿದ್ರಂತೆ. ನಾನು ಎಲ್ಲಿ ಕಳ್ಕೊಂಡೆ ಅನ್ನೋದೇ ನೆನಪಾಗ್ತಾ ಇಲ್ಲ. ಬೆಳಗ್ಗೆಯಿಂದ ಅದನ್ನೇ ನೆನೆಸ್ಕೋತಾ ಇದ್ದೀನಿ. ಕಳೆದು ಹೋಗಿರೋ ಜಾಗ ಗೊತ್ತಿದ್ರೆ ಹುಡುಕ್ಬೋದು, ಅದೇ ಗೊತ್ತಿಲ್ಲ ಅಂತೀಯಲ್ಲೋ. ಎಲ್ಲೋಯ್ತು ನನ್ನ ಚಪ್ಪಲಿ? ನಿನ್ನೆ ಎಲ್ಲ ನನ್ನ ಜೊತೆನೇ ಇತ್ತಲ್ಲ. ಇದನ್ನು ಯಾರು ಮಾಡಿದ್ದು ಅಂತ ನನಗೆ ಗೊತ್ತಾಗಬೇಕು. ಆಗಲಿ ಯಜಮಾನ್ರೆ, ಪತ್ತೆ ಹಚ್ತೀನಿ. ನನಗಾಗದೇ ಇರೋರೇ ಯಾರೋ ಈ ಕೆಲಸ ಮಾಡಿದ್ದಾರೆ. ನಾನು ಎಲ್ಲಿ ಮಲಗ್ತೀನಿ ಅಂತ ಗೊತ್ತಿರೋರೇ ಈ ಕೆಲಸ ಮಾಡಿದ್ರು. ಎಲ್ಲಿಂದ ಚಪಡಿ ಕಲ್ಲು ಎತ್ತು ಹಾಕಿದ್ರೆ ನನ್ನ ತಲೆ ಅಪ್ಪಚ್ಚಿ ಆಗುತ್ತೆ ಅಂತ ಚೆನ್ನಾಗಿ ಯೋಜನೆ ಮಾಡಿಕೊಂಡೇ ಈ ಕೆಲಸ ಮಾಡಿದ್ದಾರೆ. ನಿನ್ನ ಸ್ನೇಹಿತರು ಯಾರಾದರೂ ಹೀಗೆ ಮಾಡಿರ್ಬೋದಾ? ಯಾಕೆಂದರೆ ಈ ಮನೇಲಿ ನಾನು ಎಲ್ಲಿರ್ತೀನಿ, ಏನು ಮಾಡ್ತೀನಿ, ಎಲ್ಲಿ ಮಲಗ್ತೀನಿ ಅಂತ ನಿನಗೆ ಚೆನ್ನಾಗಿ ಗೊತ್ತಿದೆ.
ಅಯ್ಯಯ್ಯೋ ನಾನು ನಿಮ್ಮ ಮನೆ ಉಪ್ಪು ತಿಂದಿದ್ದೀನಿ ಯಜಮಾನ್ರೆ. ಉಪ್ಪು ಜಾಸ್ತಿಯಾಗಿ ಒಂದೊಂದು ಸಾರಿ ನಾಲ್ಗೆ ಕೆಟ್ಟು ಸಿಹಿ ತಿನ್ನಬೇಕು ಅನ್ಸುತ್ತೆ. ಹಾಗೇನಾದರೂ ನಿಮ್ಮ ಮನೆಗೂ ಇಲ್ಲ ಯಜಮಾನ್ರೆ. ಪ್ರಕಾಶ ಎಲ್ಲಿ? ಮೇಲೆ ಹೆಣ್ಣು ಸಾರಿ ಮಾಡೋದಕ್ಕೆ ಕಳಿಸಿದ್ದೀನಿ ಯಜಮಾನ್ರೆ. ಸಾರಿ, ನೀನು ಹೋಗು. ಚಪ್ಪಲಿ ಹಾಕೊಂಡು ಮೇಲತ್ತಿದೆಯಲ್ಲೋ, ಚಪ್ಪಲಿ ಹಾಕೊಂಡು ಕೆಲಸ ಮಾಡೋದಕ್ಕಾಗುತ್ತಾ? ದರಿದ್ರದವನೇ, ಚಪ್ಪಲಿ ನನ್ನ ಮೇಲೆ ಬಿದ್ದಿದ್ರೆ? ನಾನು ಚಪ್ಪಲಿನೇ ಹಾಕೋದಿಲ್ಲ ಯಜಮಾನ್ರೆ. ಚಪ್ಪಲಿ ಹಾಕ್ಕೊಂಡ್ರೆ ಈ ಕೆಲಸ ಮಾಡೋಕ್ಕಾಯ್ತದ ಯಜಮಾನ್ರೆ? ಇಲ್ಲಿ ಸಿಕ್ಕಾಕೊಂಡಿತ್ತು, ತೆಗೆದು ಎಸ್ದೆ ಯಜಮಾನ್ರೆ. ಅದು ನಿಮ್ಮ ಮುಂದೆ ಬಂದು ಬಿದ್ದಿದೆ. ಒಂದೇ ಚಪ್ಪಲಿನ ಅಲ್ಲಿದ್ದು? ಹೌದು ಯಜಮಾನ್ರೆ. ಬಾಯ್ಲಿ, ಯಜಮಾನ್ರೆ ಒಂದು ಚಪ್ಪಲಿ ಇಲ್ಲಿದೆ, ಇನ್ನೊಂದು ಚಪ್ಪಲಿ ಯಾರು ಹಾಕೋತಾರೆ ಅಂತ ನನಗೆ ಗೊತ್ತಾಗಬೇಕು. ಸರಿ ಯಜಮಾನ್ರೆ. ತಗೋ ಅದನ್ನ. ಹೋಗು. ಲೋ ಶೇಖರಿ, ನಾಳೆ ಬೆಳಗ್ಗೆ ಬೇಗ ಎಬ್ಬಿಸ್ಬೇಕೇನೋ? ಆಮೇಲೆ ಬೆಳಗ್ಗೆ ಎದ್ಮೇಲೆ ಅಮ್ಮ ತಡ ಆಯ್ತು, ನನಗೆ ಹಾಗಾಯ್ತು ಹೀಗಾಯ್ತು ಅಂತ ದಾವಂತ ಮಾಡಬೇಡ. ಸರಿಯಾಗಿ ಹೇಳು. ಇಲ್ಲಮ್ಮ, ಬೇಗ ಎದ್ದು ಹೋಗಿ ಏನು ಮಾಡಬೇಕಾಗಿದೆ? ಜನ ಇಲ್ಲ, ಜಾತ್ರೆ ಇಲ್ಲ ದೇವಸ್ಥಾನದಲ್ಲಿ. ಮಾಮೂಲು ಹೊತ್ತಿಗೆ ಹೋಗ್ತೀನಿ, ನೀರಾಳವಾಗಿ ಮಲ್ಕೊ ನೀನು. ಸರಿ ಬಿಡು. ಒಂದು ಲೋಟ ಕಾಫಿ ಕೊಡಮ್ಮ. ಸ್ನಾನ ಮಾಡಿ ಇಲ್ದೆ ಯಾರಾದ್ರೂ ಎದ್ದ ಹಾಸಿಗೆಲೆ ಕಾಫಿ ಕುಡಿತಾರೇನೋ? ಅಮ್ಮನವ್ರ ಉತ್ಸವ ಬೇರೆ ಶುರುವಾಗಿದೆ, ಹೋಗಿ ಮುಖ ತೊಳ್ಕೊಂಬ. ಯಾವ ಉತ್ಸಾಹವಮ್ಮ! ದೇವಸ್ಥಾನ ಬಣಗುಡ್ತಾ ಇದೆ, ಅಡುಗೆ ಮನೆ ಬಿಕು ಅಂತ ಇದೆ. ಮಾಡಿದ ಪ್ರಸಾದ ಎಲ್ಲ ಕಮಿಟಿ ಮನೆ ಮೆಂಬರ್ಗಳ ಪಾತ್ರೆ ಸೇರ್ತಿದೆ, ಉಳಿದಿದ್ದು ದನದ ಪಾಲು. ಮೊದಲು ಕಾಫಿ ಕೊಡು, ಆಮೇಲೆ ಮುಖ ತೊಳಿತೀನಿ. ನೋಡು, ಯಾವ್ದೇನಾದ್ರೂ ಆಗ್ಲಿ. ಇದೆಲ್ಲ ನೋಡಿದ್ರೆ ನಮಗೆ ಗೊತ್ತಿಲ್ಲದೆ ಇಲ್ಲೇನೋ ನಡೀತಾ ಇದೆ. ಆ ತಾಯಿ ನಮಗೆ ತಿಳಿಸ್ಲಿಲ್ಲ, ಆದರೆ ಏನೋ ಒಂದು ಜಗನ್ನಾಟಕ ನಡೆಯೋದಿದೆ.